22 ಅಂಗಣ್. ಮೂಲೋಕದ ರಸರು ಕೈಯನ್ನು ಕಟ್ಟಿ ಎಳೆಸದೆ ಅಭಿಮಾನ ಭಂಗವನು, ನಿಲುವಲು ನಿನ ಬಳಿ ನಾವೆಲ್ಲ ಅಲುಗದೆ ನಿಂತೆವು ನೋಡಯ್ಯ. ಅರವಿಂದದೊಲು ನಿನ್ನಯ ಕಂಗಳು ಇರುವುವು ಸೂರ್ಯ ಚಂದ್ರನಲು, ಬಿರಿದಿಹ ಗೆಜ್ಜೆಯ ಸೀಳಂತೆ ಪರಿಹರಿಸುವುವು ಪಾಪಗಳ. ಇಲ್ಲಿ ಕೃಷ್ಣನಿಗೆ ಹೇಳ್ತಾ ಇದ್ದಾಳೆ, ಮೂಲೋಕದ ಅಂದರೆ ಗೊತ್ತಲ್ಲ, ಪಾತಾಳ ಲೋಕ, ಭೂಲೋಕ, ಸುವರ್ಲೋಕ. ಆ ಮೂಲೋಕದ ಅರಸರು ಕೂಡ ಕೈ ಕಟ್ಟಿ ತಮ್ಮ ಅಭಿಮಾನ ಮರ್ಯಾದೆ ಹೊರಟೋಗುತ್ತೆ, ಅಭಿಮಾನ ಭಂಗವಾಗುತ್ತೆ ಅನ್ನೋದು ಕೂಡ ಯೋಚಿಸ್ದಲೇ ನಿನ್ನ ನಮಸ್ಕಾರ ಮಾಡೋದಕ್ಕೆ ಅವರು ಕಾಯ್ತಾ ಇದ್ದಾರೆ. ನಾವು ಕೂಡ ನಿನ್ನ ಹತ್ತಿರ ಕಾಯ್ತಾ ಇದ್ದೀವಿ, ಅಲ್ಲಾಡದೆ ನಿಂತ್ಕೊಂಡಿದ್ದೀವಿ. ನಿನ್ನ ಕಮಲದ ಹಾಗೆ, ಅರವಿಂದದ ಹಾಗೆ ನಿನ್ನ ಕಣ್ಣುಗಳಿದೆ, ಸೂರ್ಯ ಚಂದ್ರನ ಥರ ಇದೆ. ಇದು ಬಿರುದಿಹ ಗೆಜ್ಜೆ ಅಂದರೆ ಗೆಜ್ಜೆ ಸೀಳ್ಕೊಂಡ್ಬಿಟ್ಟಿರುತ್ತೆ, ಅದರಲ್ಲಿ ಏನಾದರೂ ನೀರು ದ್ರವ ಹಾಕಿದ್ರೆ ಅದು ನಿಲ್ಲಲ್ಲ, ಬಂದುಬಿಡುತ್ತಲ್ವ. ಹಾಗೆ ನಮ್ಮ ಪಾಪಗಳು ನಮ್ಮಲ್ಲಿ ನಿಲ್ದಲೆ ಹೊರಗಡೆ ಬಂದುಬಿಡುತ್ತೆ, ಪರಿಹರಿಸುತ್ತೆ ಅಂತ ನೀನು ಎದ್ದೇಳು ಅಂತ ಎಬ್ಬಿಸ್ತಾ ಇದ್ದಾಳೆ. 22 ಅಂಗಣ್.